ಏನಿವತ್ತು ನಮ್ಮ ಪುರಾತನವಾದಂಥ ದೇವಾಲಯಗಳು ದರ್ಗಾ ಇರ್ಬೋದು, ಅರ್ಕೇಶ್ವರಿ ಸ್ವಾಮಿ ದೇವಸ್ಥಾನ ಇರ್ಬೋದು, ಶನ್ಮಾತ್ಮನ್ ದೇವಸ್ಥಾನ ಇರ್ಬೋದು, ಮತ್ತು ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ಮತ್ತು ರಾಘವೇಂದ್ರ ಕಾಲೋನಿ ಅಲ್ಲಿ ವಾಸಿಸ್ತಕ್ಕಂಥ ಜನಗಳಿರ್ಬೋದು. ಈಗ ಅಕ್ವಿರೇಷನ್ ಮಾಡಿರ್ತಕ್ಕಂಥ ಅವ್ರಿಗೆ ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ರೀತಿನೇ ತಪ್ಪು. ಈಗ ಏನು ಮಾಡಬೇಕಾಗಿತ್ತು ಅಂದರೆ ಇವರು ಮೊದಲು ಎಲ್ಲ ಈ ಜಾಗಕ್ಕೆ ಸಂಬಂಧಪಟ್ಟಂಥ ಮನೆಯವರೇ ಅಂತ ಇರ್ಬೋದು, ಮನೆ ಕಳ್ಕೊಳ್ಳೋಂಥವ್ರು ಜಾಗ ಕಳ್ಕೊಳ್ಳೋಂಥವ್ರು ದೇವಸ್ಥಾನದಲ್ಲಿರ್ಬೋದು, ಪ್ರತಿಯೊಬ್ಬರನ್ನು ಕರೆದಿ ಮೊದಲು ಜಿಲ್ಲಾಡಳಿತದವರು ಮೀಟಿಂಗ್ ಮಾಡಬೇಕಾಗಿತ್ತು. ಹಿಂಗೆ ನಿಮ್ಮ ಜಾಗನ ನಾವು ಅಕ್ವಿರೇಷನ್ ಮಾಡ್ಕೊಡ್ತಾ ಇದೀವಿ ಅಂತ ಇದು ಪ್ರೊಸೀಜರ್ ಇರೋದು. ಅವ್ರನ್ನೆಲ್ಲ ಕರೆದಿ ಒಂದು ಮೀಟಿಂಗ್ ಮಾಡಬೇಕಾಯ್ತು. ಇದು ಯಾವುದೇ ರೀತಿಯಾದಂಥ ಮೀಟಿಂಗ್ ಮಾಡಿಲ್ಲ. ಇಲ್ಲಿ ಏಕಾಏಕಿ ಇವರು ಎಲ್ರಿಗ ದೇವಸ್ಥಾನದವ್ರಿಗಿರ್ಬೋದು, ಜಾಗದವ್ರಿಗಿರ್ಬೋದು ಎಲ್ಲರಿಗೂ ನೋಟಿಸ್ ಕೊಟ್ಟು ಈಗ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, ರಾಘವೇಂದ್ರ ಕಾಲೋನಿ ಇರ್ಬೋದು, ಎಲ್ಲರೂ ಕೊಟ್ಬಿಟ್ಟು ಏಕಾಏಕಿ ಹೋದ್ರೆ ಈಗ ಆ ಜನ ಎಲ್ಲ ಪಾಪ ಏನ್ ಮಾಡ್ತಾರೆ? ಈಗ ನಾವು ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನ ನಾವು ಒಡೆದಾಕ್ಬಿಟ್ಟು ಆ ದೇವಸ್ಥಾನ ಮೇಲೆ ಪಾರ್ಕ್ ಮಾಡ್ಕೊಂಡು ನಾವು ವಾಕಿಂಗ್ ಮಾಡೋದನ್ನ ಇದನ್ನ ಅಭಿವೃದ್ಧಿ ಅಂತಾರ? ನಿಜವಾಗ್ಲೂ ಇದನ್ನ ಯಾರು ಅಭಿವೃದ್ಧಿ ಅಂತ ಹೇಳಲ್ಲ. ಈಗ ಇರೋ ದೇವಸ್ಥಾನಗಳು ಹೊಡೆದಾಕ್ಬಿಟ್ಟು, ಬಡವ್ರ ಮನೆ ಹೊಡೆದಾಕ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡ್ಕೊಂಡು ಓಡಾಡಿದ್ರೆ ಅದು ಅಭಿವೃದ್ಧಿ ಅಂತ ಹೇಳಲ್ಲ. ದಯಮಾಡಿ ಶಾಸಕರು ಈಗ ಜನಗಳಿಗೆ ಮೊನ್ನೆ ನಾವು ನೋಡಿದ್ವಿ, ದೇಗುಲ ಧರ್ಮದ ಮುಂದಿಟ್ಟು ಗೊಂದಲ ಸೃಷ್ಟಿಸಬೇಡಿ, ಅಪಪ್ರಚಾರ ಸಲ್ಲ ಅಂತ ಹೇಳ್ತಾರೆ. ಅಪಪ್ರಚಾರ ಮಾಡ್ತಾರವ್ರು ಯಾರು? ಶಾಸಕರು. ಏನಿದೆ ನಗರಸಭಾ ಅಧ್ಯಕ್ಷರೇನು ಇದರಲ್ಲಿ ಇದು ಮಾಡ್ತಾರಲ್ಲ. ಈಗ ದೇವಾಲಯದಲ್ಲಿರ್ಬೋದು, ಅರ್ಕೇಶ್ವರ ಕಾಲೋನಿ ಇರ್ಬೋದು, ಹೋಗಿ ಶಾಸಕರಿಗೆ ಮನವಿ ಕೊಟ್ಟಾಗ ಅವರು ನಗರಸಭೆಯಲ್ಲಿ ಅದ್ರ ಬಗ್ಗೆ ನಗರಸಭೆಗೆ ಆ ಪವರ್ ಐತೆ, ಏನೋ ಇದ್ರ ಬಗ್ಗೆ ನಿರ್ಧಾರ ಮಾಡ್ತಕ್ಕಂಥ ಇದು ನಗರಸಭೆಗೆ ಆ ಪವರ್ನ ಅವ್ರು ತೋರಿಸ್ರು. ರಾಜ್ಯದಲ್ಲಿ ಯಾವ ನಗರಸಭೆಯಲ್ಲಿ ಈ ತರ ಮಾಡಿಲ್ಲ. ಯಾರು ಈ ಮಟ್ಟದ ಸರ್ಕಾರದ ವಿರುದ್ಧ ಧೈರ್ಯ ಮಾಡಲ್ಲ. ಇದನ್ನ ಮಾಡಿ ನಮ್ಮ ಜನಕ್ಕೆ, ನಮ್ಮ ಸ್ಥಳೀಯ ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಗರಸಭಾ ಅಧ್ಯಕ್ಷರು ಎಲ್ಲ ನಗರ ಕೌನ್ಸಿಲ್ ಬಾಡಿ ಮೀಟಿಂಗ್ ಅಲ್ಲಿ ಅದನ್ನ ನಿರ್ಣಯ ಮಾಡ್ತಾರೆ, ಇದನ್ನ ಬಿಟ್ಟು ಮಾಡಬೇಕು ಅಂತೇಳಿ. ಈಗ ಶಾಸಕರು ಏನ್ ಹೇಳ್ತಾರೆ ಇದಕ್ಕೆ? ಅವರು ಉಡಾಫೆ ಉತ್ತರ ಕೊಡ್ತಾರೆ. ಏನಂತಾರೆ? ನಾನು ಅದು ದೇವಾಲಯ ಬಿಡ್ತೀನಿ, ಇದು ಬಿಡ್ತೀನಿ, ಅರ್ಕೇಶ್ವರ ಕಾಲೋನಿ ಬಿಡ್ತೀನಿ, ಆ ಬ್ರಿಡ್ಜಿನ ಮ್ಯಾಕ್ ಬಿಡ್ತೀನಿ, ನಿಮ್ಗೆ ಆದ ಯಾರು ರಾಮನ್ ಮೇಲೆ ಆಣೆ, ರೈಮನ್ ಆಣೆ ಅಂತ ಏನೇನು ಹೇಳ್ತಾರೆ. ಆಣೆ ಪ್ರಮಾಣ ಎಲ್ಲ ನಮಗ್ ಬೇಡ ಸ್ವಾಮಿ. ಏನ್ ನೋಟಿಫಿಕೇಶನ್ ಆಗದೆ ಆ ನೋಟಿಫಿಕೇಶನ್ ವಾಪಸ್ ತಗೊಳ್ಳಿ. ಅದನ್ನ ವಾಪಸ್ ತಗೊಂಡು ನಾವು ಏನ್ ಕೇಳ್ತಾ ಇದೀವಿ, ದೇವಸ್ಥಾನಗಳು, ದರ್ಗಾ ಮತ್ತೆ ನಮ್ಮ ರಾಘವೇಂದ್ರ ಕಾಲೋನಿ ಬಡ ನಿವಾಸಿಗಳದ ಮನೆಗಳದ್ದು ಏನಿದೆ ಆ ಜಾಗ ಬಿಟ್ಟು ಶನ್ಮಾತ್ಮನ್ ದೇವಸ್ಥಾನದಿಂದ ಮುಂದಕ್ಕೆ ಹೊಸ ನೋಟಿಫಿಕೇಶನ್ ಮಾಡಿ. ಅದನ್ನ ಹೇಳಿ ನೀವು. ಅದನ್ನ ಬಿಟ್ಟು ಅದನ್ನ ಬಿಡ್ತೀನಿ ಅದನ್ನ ಸುಮ್ಮನೆ ನೀವು ಅದನ್ನ ಬಿಟ್ಬಿಟ್ಟು ಮಾಡ್ತೀವಿ ಅಂತಂದ್ರೆ ಅದು ಈಗ ನೋಡಿ, ಗೂಡನ್ ಮಾರ್ಕೆಟ್ ನೋಟಿಫಿಕೇಶನ್ ಮಾಡಿದ್ರು ಅವಾಗ. ಆ ಜಾಗ 25 ವರ್ಷ ಆಯ್ತು, ಇವತ್ತು ಗಂಟೆ ಅದನ್ನ ಡಿನೋಟಿಫಿಕೇಶನ್ ಮಾಡಿಲ್ಲ. ಅಲ್ಲಿ ಮನೆ ಕಟ್ಟಕ್ ಆಗಲ್ಲ, ಲೈಸೆನ್ಸ್ ಕೊಡಲ್ಲ, ಮಾರಾಟ ಮಾಡಕ್ ಆಗಲ್ಲ, ಒಂದು ಲೋನ್ ಕೊಡಲ್ಲ, ಏನು ಕೊಡಲ್ಲ. ಅವ್ರ ಪಾಪ ಅವ್ರ ಸ್ಥಿತಿ ಹೆಂಗೆ ಅಂದ್ರೆ ಸತ್ತ ಸವತ್ತರ ಆಗೋಯ್ತು ಆ ಜಾಗ. ಆ ತರ ಆಯ್ತೈತಿ ಈ ಜಾಗ. ಈಗ ನೀವೇನು 25ನೇ ತಾರೀಕು ಒಳಗಡೆ ಗಡುವೈತೆ, ಅಷ್ಟೊಳಗಡೆ ನೀವು ಇದನ್ನ ತಿರಸ್ಕಾರ ಮಾಡಿ, ಇವಾಗ ಏನ್ ಕೊಟ್ಟಿದ್ದೀರಾ ನೋಟಿಫಿಕೇಶನ್ ತಿರಸ್ಕಾರ ಮಾಡಿ ಹೊಸದಾಗಿ ಹೊರಡಿಸಿದ್ರೆ ಮಾತ್ರ ನಾವು ಇವನ್ನೆಲ್ಲ ಉಳಿಸ್ಕೊಳಕ್ ಸಾಧ್ಯ. ಎರಡನೇದು, ಅಭಿವೃದ್ಧಿ ವಿಚಾರದಲ್ಲಿ ಈಗ ಯಾರನ್ನ ಬಿಟ್ಬಿಟ್ಟು ಮೊನ್ನೆ ಯಾರೋ ಮಾಡಿದ್ರು. 8 ತಿಂಗಳು ಕೌನ್ಸರ್ ಆಗಿದವರು, 8 ಟೋಟಲ್ ಗೆದ್ದು 8 ತಿಂಗಳು ನಗರಸಭೆ ವಿಚಾರನೇ ಗೊತ್ತಿಲ್ಲ ಅವ್ರಿಗೆ ಏನು ಅಂತ. ಒಂದು 3 ಮೀಟಿಂಗ್ ಅಟೆಂಡ್ ಮಾಡಿರ್ಬೇಕು ಅನ್ಕೋತೀನಿ. ಅಭಿವೃದ್ಧಿ ವಿಚಾರ ಹೇಳ್ತಾರೆ. ಈಗ ಶೇಷಾದ್ರಿ ಅವರು ನಗರಸಭೆ ಅಧ್ಯಕ್ಷರು, ಅಭಿವೃದ್ಧಿ ಏನು, ಅವ್ರ ಹಿನ್ನೆಲೆ ಏನು ಅನ್ನೋದೇ ಅರಿವಿಲ್ಲ. ಈಗ ಅವರು ಈ ಇದ್ರ ಹತ್ರ ಎಲ್ಲಿ ಬ್ರಿಡ್ಜ್ ನೋಡಿರ್ಬೋದು, ರೈಲ್ವೆ ಬ್ರಿಡ್ಜ್, ಅದಕ್ಕೆ 10 ಗಂಟೆ ಟ್ರೈನ್ ಅಡ್ಡ ಹಾಕಿ ಹೋರಾಟ ಮಾಡಿದ್ರು. ಅದು ಅವ್ರ ಕೊಡುಗೆ. ಅವತ್ತು ಕುಮಾರಸ್ವಾಮಿ ಅವರು, ದೇವೇಗೌಡರು ಇರಿದ್ರು, ಅವ್ರ ಕಡೆಯಿಂದ ಇದು ಮಾಡಿ ಬ್ರಿಡ್ಜ್ ಮಾಡಿಸಿದ್ರು. ಜಿಲ್ಲಾ ಕ್ರೀಡಾಂಗಣ ಅವ್ರ ಹೋರಾಟ. ಅವತ್ತು ಅವ್ರು ಕುತ್ಕೊಂಡು ಅದನ್ನು ಅವತ್ತು ಕುಮಾರಸ್ವಾಮಿ ಅವರೇ ಗ್ರಾಂಟ್ ಕೊಟ್ಟರು. ಅದಕ್ಕೂ ಅವರೇ ಇದು ಮಾಡಿದ್ದು. ಅವ್ರ ಹೋರಾಟ, ಊರಿನ ಬಗ್ಗೆ ಚಿಂತನೆ. ಇವತ್ತು ಏನಂದ್ರೆ, ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಶೇಷಾದ್ರಿ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ, ಯಾರಿಗೂ ನೈತಿಕತೆ ಇಲ್ಲ. ಅವ್ರು ಯಾರೋ 8 ದಿನದ ಮಟ್ಟಿಗೆ 8 ತಿಂಗಳು ಕೌನ್ಸಲರ್ ಆಗ್ಬಿಟ್ಟು ನಗರಸಭೆ ವಿರುದ್ಧ ನಾವು ಏನ್ ಮಾಡ್ತೀವಿ? ಏನ್ ನಗರಸಭೆ ವಿರುದ್ಧ ಮಾಡ್ರಿ, ಹೋರಾಟ ಮಾಡ್ರಿ. ಯಾರು ಬೇಡ ಅಂದವರು? ಏನು ಈ ಖಾತೆ ಕರೆಕ್ಟಾಗಿ ಕೊಡ್ತಾ ಇದೀನಿ ಅಂತ ಹೋರಾಟ ಮಾಡ್ತೀರಾ? ಇಲ್ಲ, ಜನ ಬಂದ ತಕ್ಷಣ ಸ್ಪಂದಿಸ್ತಾ ಇದೀನಿ. ಜನಕ್ಕೆ ಯಾಕೆ ಸುಗಿತಾರೆ? ನಗರಸಭೆ ವಿರುದ್ಧ ಹೋರಾಟ ಮಾಡಕ್ ಹೋದ್ರಿ. ಇವತ್ತು ನಗರಸಭೆ ಕೊಂಡಾಡ್ತಾವ್ರ ಜನ.
ರಾಜ್ಯದಲ್ಲೇ ಇಡೀ ರಾಜ್ಯದಲ್ಲಿ ಯಾವ ನಗರಸಭೆನೂ ಈ ರೀತಿ ಮಾಡಿಲ್ಲ. ಆ ಮಟ್ಟಕ್ಕೆ ಇವತ್ತು ನಗರಸಭೆಯನ್ನ ನಡ್ಸ್ಕೊಂಡು ಹೋಯ್ತಾರೆ. ಎಲ್ಲಾ ನಗರಸಭಾ ಸದಸ್ಯರು ಇವತ್ತು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಪ್ರತಿಯೊಂದು ಎಲ್ಲಾ ನಗರಸಭಾ ಸದಸ್ಯರು ಒಟ್ಟಿಗೆ ತಗೊಂಡು ಹೋಯ್ತವ್ರೆ. ಎಲ್ಲ ಇದ್ದಾರೆ ಇಲ್ಲಿ, ಎಲ್ಲಾ ಪಾರ್ಟಿಯವರು ಎಲ್ಲಾರು ಒಟ್ಟಿಗೆ ತಗೊಂಡು ಹೋಯ್ತವ್ರೆ. ಆ ರೀತಿ ಮಾಡೋ ವ್ಯಕ್ತಿಗೆ ಯಾರೋ ಒಬ್ಬ ಕುತ್ಕೊಬಿಟ್ಟು ಧಮ್ಕಿ ಏನ್ ಇದಾಗೆ ನಿಮ್ ವಿರುದ್ಧ ನಾವು ನಗರಸಭೆ ವಿರುದ್ಧ ಏನೋ ಮಾಡ್ರಿ, ನಾಳೆನೆ ಮಾಡ್ರಿ, ಏನ್ ಮಾಡ್ತೀರಿ ನೋಡೋಣ ಹೋರಾಟನ? ಯಾವ ಹೋರಾಟ ಮಾಡ್ತೀರಿ? ನಿಮ್ ಬಗ್ಗೆ ನನ್ಗೆ ಗೊತ್ತಿಲ್ಲೋ. 10 ಗಂಟೆ ರಾತ್ರಿಲಿ ಬಂದು ಇದೇ ಶಶಿಯಣ್ಣನ ಮನೇಲಿ ಕುತ್ಕೊಂಡು ಇದ್ಯಾವುದೋ ಏನೋ ಒಂದು ಎಲ್ಲಲ್ಲ ದೇವರಾಜ ಅರಸು ಜಯಂತಿಲಿ ನಿನ್ನ ಮಾತಾಡಿಸ್ತಿಲ್ಲ MLA ನನ್ನ, ನನಗೆ ಹಂಗಂದ್ರು ಹಿಂಗಂದ್ರು ಅಂತ ಬಂದು 10 ಗಂಟೆ ರಾತ್ರಿ ಕಂಪ್ಲೇಂಟ್ ಹೇಳ್ತಿದ್ದೆ. ನನ್ನ ಎದುರುಗಡೆ ಹೇಳಿದ್ಯಾ, ಬಾ ಇದೇ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ನೋಡೋಣ, ನಿನ್ ಮಕ್ಳು ಹಿಡ್ಕೊಂಡು ಪ್ರಮಾಣ ಮಾಡು, ನೀನು MLA ಮೇಲೆ ಹೇಳಿಲ್ಲ ಚಾಟಿ ಇದನ್ನಂತ ಬಂದು ಇಷ್ಟುದ್ದ ಕಂಪ್ಲೇಂಟ್ ಹೇಳಿದೆ. ಆಮೇಲೆ ನೀನ್ JDS ಅಲ್ಲಿ ಇದ್ದಾಗ ಕುಮಾರಣ್ಣ ನಮ್ಗೆ ಸಪ್ಪಾಕಲ್ಲ, ಶೇಷಾದ್ರಿ ಅವ್ರು ಸುಮ್ನಿದ್ರಾಗಲ್ಲ, ಶೇಷಾದ್ರಿ ಅವ್ರು ಏನಾದ್ರು ಗುಡುಗುದ್ರೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಕುಮಾರಣ್ಣ ನಮ್ಗೆ ಸಪ್ಪಾಕ್ತಾರೆ, ನಿಮ್ಮ ಅಧ್ಯಕ್ಷರು ಮಾತಾಡ್ಬೇಕ್ರಿ ನಾಯಕರಿ ಅಂತ ನನ್ನ ಹತ್ರ ಹೇಳಿದ್ದಿ. ಇಲ್ಲ ಅಂತ ಹೇಳೋ ನೋಡೋಣ, ಬಾ ಯಾವ್ದಾರ ದೇವಸ್ಥಾನ ನಾನು ಪ್ರಮಾಣ ಮಾಡ್ತೀನಿ, ನೀನು ಪ್ರಮಾಣ ಮಾಡು. ಇವತ್ತು ನೈತಿಕತೆ ಹೇಳ್ತಿಯಲ್ಲ, ಅಧಿಕಾರ ಕೊಡ್ಲಿ ಅಂತ ಹೋಗ್ಬಿಟ್ಟು ನೀನು ಏನ್ ನಮ್ ಧಮ್ಕಿಯಾಕ ಏನ್ ಹೇಳಕ್ ಬತ್ತಿಯಲ್ಲ ನೀನು. ಇದಕ್ಕೆಲ್ಲ ನಾವ್ ಎದ್ರಲ್ಲ, ಇದಕ್ಕೆಲ್ಲ ನಾವು ಬಗ್ಗಲ್ಲ. ಅದೇನ್ ಹೋರಾಟ ಮಾಡ್ತೀಯ ಮಾಡು. ದಯಮಾಡಿ ಶಾಸಕರಲ್ಲಿ ಒಂದು ಮನವಿ, ದಯಮಾಡಿ ಶಾಸಕರೇ, ಇವತ್ತೇನು ನೀವು ಈ ನೋಟಿಫಿಕೇಶನ್ ಮಾಡಿದ್ದೀರಿ ಇದನ್ನ ವಾಪಸ್ ತಗೋಬೇಕು, ಸರ್ಕಾರ ಹೇಳಿ ವಾಪಸ್ ತಗೋಬೇಕು, ಹೊಸ ನೋಟಿಫಿಕೇಶನ್ ಮಾಡಬೇಕು. ಶನಿಮಾತ್ಮನ ದೇವಸ್ಥಾನದಿಂದ ಈಚೆಗೆ ತಗೋಬೇಕು. ಕೆಳಗಡೆ ತಗೊಂಡ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಜನ ಎಲ್ಲ ನಮ್ಮ ಹಿಂದೆ ಇರ್ತಾರೆ. ನಾವು ನಗರಸಭೆ ಏನ್ ನಿರ್ಣಯ ತಗೊಂಡ್ರೆ ನಗರಸಭೆ ಪರವಾಗಿ ನಾವು ಇರ್ತೀವಿ.